ಎಲ್ಲರಿಗೂ ನಮಸ್ಕಾರ. ಸರಳ ವಿಜ್ಞಾನದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ವೈ ಗ್ರೀಫ್ ನೆವರ್ ಲೀವ್ಸ್ ಅಸ್ ಕಂಪ್ಲೀಟ್ಲಿ. ದುಃಖ ನಮ್ಮನ್ನ ಏಕೆ ಬಿಡುವುದಿಲ್ಲ ಅಂತಕ್ಕಂಥ ಒಂದು ಸೈಕಲಾಜಿಕಲ್ ವಿಷಯವನ್ನ ಸರಳವಾಗಿ ನೋಡೋಣ ಬನ್ನಿ. ಈ ಮೊದಲನೇದಾಗಿ ದುಃಖ ಎಂದರೇನು? ವಾಟ್ ಈಸ್ ಗ್ರೀಫ್? ನಾವೆಲ್ಲ ದುಃಖ ಅಂತ ಹೇಳ್ತೀವಿ. ವಾಟ್ ಈಸ್ ಗ್ರೀಫ್? ದುಃಖವು ನಷ್ಟಕ್ಕೆ ಮಾನವನ ಸಹಜ ಪ್ರತಿಕ್ರಿಯೆ. ನಷ್ಟ, ಕಳ್ಕೊಳ್ಳೋದು ಅಂತ ಏನಾರು ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಪೆನ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಪರ್ಸ್ ಆಗಿರ್ಬೋದು, ಮೊಬೈಲ್ ಕಳೆದೋಗಿರ್ಬೋದು, ಏನೋ ಒಂದು ಕಳ್ಕೊಂಡ್ವಿ ಅಥವಾ ನಷ್ಟವಾಯಿತು ಅಂತ ಪರಿಸ್ಥಿತಿ ಬಂದಾಗ ನಮಗೆ ದುಃಖ ಬರುತ್ತೆ. ದುಃಖ ಅಂದ್ರೆ ಗ್ರೀಫ್ ಅಂತ. ಏನು ಹಾಗಂದ್ರೆ ನೋಡೋಣ. ದುಃಖ ಅಂತಕ್ಕಂಥದ್ದು ದೌರ್ಬಲ್ಯ ಅಲ್ಲ, ಅದು ವೀಕ್ನೆಸ್ ಅಲ್ಲ, ಅದು ಪ್ರೀತಿ ಮತ್ತು ಸಂಬಂಧವನ್ನ ತೋರಿಸುತ್ತೆ. ಒಂದು ವಸ್ತು, ಒಬ್ಬ ವ್ಯಕ್ತಿ, ಯಾವುದಕ್ಕಾದ್ರೂ ಒಂದು ಇರ್ತಕ್ಕಂಥ ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದನ್ನು ತೋರಿಸ್ತಕ್ಕಂಥದ್ದೇ ದುಃಖ ಅಂತಕ್ಕಂಥದ್ದು. ಗ್ರೀಫ್ ಈಸ್ ಲವ್ ವಿತ್ ನೋವೇರ್ ಟು ಗೋ. Beautiful sentence, isn't it? Grief is love with nowhere to go. Where to go? Where will grief go? So what a wonderful question. Grief ಅಂತಕ್ಕಂಥದ್ದು it is more than sadness. ದುಃಖಕ್ಕಿಂತ ಜಾಸ್ತಿ ಅದು. ಇದು ಮನಸ್ಸು, ದೇಹ, ನಮ್ಮ ಜೀವನದ ಚಟುವಟಿಕೆ ಎಲ್ಲದರ ಮೇಲೂ ಪರಿಣಾಮ ಬೀಳುತ್ತೆ. ಏನಾಗ್ಬೋದು? ಜನಗಳು ಟೈರ್ಡ್ನೆಸ್ ತೋರಿಸ್ತಾರೆ, ಚೆಸ್ಟ್ ಹೆವಿನೆಸ್ ಅಂತ ಹೇಳ್ತಾರೆ, ಕನ್ಫ್ಯೂಷನ್ ಆಗುತ್ತೆ, ಒಬ್ಬರೇ ಇರಬೇಕು ಅನ್ಸುತ್ತೆ, ಕೋಪ ಬರುತ್ತೆ, ಇಲ್ಲ ಸುಮ್ಮನೆ ಕೂತಿರ್ತೀವಿ. ಇವೆಲ್ಲ ಯಾವಾಗ ಆಗುತ್ತೆ ಅಂದ್ರೆ, ಯಾವುದಾದ್ರೂ ಒಂದು ವಸ್ತುವಿಗೂ ಅಥವಾ ಒಂದು ವ್ಯಕ್ತಿಗೂ ನಮಗೂ ಸಂಬಂಧ ಹೋಯ್ತು, ನಷ್ಟವಾಯ್ತು, ಇಲ್ಲ ಅಂತ ಅಂದಾಗ ಈ ಒಂದು ದುಃಖ ಅಂತಕ್ಕಂಥದ್ದು ಸಹಜವಾಗಿ ನಮಗೆ ಬರುತ್ತೆ. ಬಹು ವರ್ಷಗಳ ನಂತರವೂ ದುಃಖ ಮರಳಿ ಬರ್ಬೋದು. ಇವತ್ತೇ ಅಲ್ಲ, ಇನ್ನು 10 ವರ್ಷ ಬಿಟ್ಟು ಒಂದನ್ನು ಜ್ಞಾಪಿಸ್ಕೊಂಡ್ರೆ ಆ ದುಃಖ ಮತ್ತೆ ವಾಪಸ್ ಬರುತ್ತೆ. ಆದ್ರಿಂದ ದುಃಖ ಅಂತಕ್ಕಂಥದ್ದು ನಮ್ಮ ಜೊತೆಗೆ ಇರ್ತಕ್ಕಂಥ ಒಂದು ಮಾನಸಿಕ ಗುಣ, ಅದು ದೌರ್ಬಲ್ಯ ಅಲ್ಲ. ಎಂತ ಒಳ್ಳೆ ಕಾಂಬಿನೇಷನ್. ಗ್ರೀಫ್ ಅಂಡ್ ಜಾಯ್ ಕ್ಯಾನ್ ಎಕ್ಸಿಸ್ಟ್ ಟುಗೆದರ್. ದುಃಖ ಮತ್ತು ಸಂತೋಷ ಎಲ್ಲ ಒಟ್ಟಿಗೆ ಇರುತ್ತೆ. ದೇ ಎಕ್ಸಿಸ್ಟ್ ಟುಗೆದರ್. ವಿ ಕ್ಯಾನ್ ಫೀಲ್ ಜಾಯ್ ಡ್ಯೂರಿಂಗ್ ಗ್ರೀಫ್. ದುಃಖದಲ್ಲೂ ಸಂತೋಷ ಇರುತ್ತೆ. ಆನಂದ ಬಾಷ್ಪ ಅಂತ ಹೇಳ್ತಾರೆ ಅದಕ್ಕೆ. ಸಂತೋಷವನ್ನು ದುಃಖವನ್ನು ಒಂದೇ ಸಮಯದಲ್ಲಿ ನಾವು ಅನುಭವಿಸಬಹುದು. ಲಾಫಿಂಗ್ ಅಗೈನ್ ಡಸ್ ನಾಟ್ ಮೀನ್ ಫರ್ಗೆಟಿಂಗ್. ಏನೋ ನಕ್ ಬಿಡ್ತೀವಿ ಒಬ್ಬರ ಬಗ್ಗೆ ಅಂತ ಹೇಳಿದ್ರೆ ಅದು ಮರ್ತಂತೆ ಅಲ್ಲ. ಬ್ಯೂಟಿಫುಲ್ ಮೆಮೊರೀಸ್ ಹೆಲ್ಪ್ ಹೀಲಿಂಗ್. ಸುಂದರ ನೆನಪುಗಳು ನಮ್ಮ ದುಃಖವನ್ನ ಹೋಗಲಾಡಿಸುತ್ತೆ, ಆರೈಕೆ ನೀಡುತ್ತವೆ. ಗ್ರಾಟಿಟ್ಯೂಡ್ ಅಂಡ್ ಗ್ರೀಫ್ ಕ್ಯಾನ್ ಸ್ಟೇ ಟುಗೆದರ್. ಕೃತಜ್ಞತೆ ಮತ್ತು ದುಃಖ ಎರಡೂ ಒಟ್ಟಿಗೆನೂ ಇರ್ಬೋದು. ಕೃತಜ್ಞತೆ, ನಾವು ಯಾರೋ ಒಬ್ಬರಿಗೆ ನಿಮಗೆ ತುಂಬಾ ಕೃತಜ್ಞರಾಗಿದ್ದೀವಿ, ನನ್ನ ಆಕ್ಸಿಡೆಂಟ್ ಆದಾಗ ಬಂದು ನನ್ನನ್ನು ಎತ್ತಿದ್ರು, ಆ ದುಃಖದ ಸಮಯದಲ್ಲೂ ನಾವು ಕೃತಜ್ಞತೆಯನ್ನು ಕೊಡ್ತಾ ಇರ್ತೀವಿ. ವಾಟ್ ಮೆಮೊರಿ ಆಫ್ ಲವ್ಡ್ ಪರ್ಸನ್ ಸ್ಟಿಲ್ ಮೇಕ್ಸ್ ಯು
is very important. Healing does not mean forgetting. ನಾವು ದುಃಖ ಇದೆ ಅಂತ ಸುಮ್ಮನೆ ಎಲ್ಲವನ್ನೂ ಮರೆಯೋದಕ್ಕಾಗಲ್ಲ. ದುಃಖದಿಂದ ಬದುಕಲು ನಾವು ಕಲಿಯಬೇಕು. Grief never fully disappears for many people. ಅನೇಕ ಜನರಿಗೆ ದುಃಖ ಸಂಪೂರ್ಣವಾಗಿ ಹೋಗುವುದೇ ಇಲ್ಲ. 1 ಲಕ್ಷ ರೂಪಾಯಿ ಇವತ್ತು ಲಾಟ್ರಿಲಿ ಬಂದ್ರೆ ಅದರ ಹಿಂದೆ ದುಃಖ ಬಂದಿರುತ್ತೆ. ಕಾಲಕ್ರಮೇಣ ಅದನ್ನು ಶಾಂತವಾಗಿ ನಾವು ಹೊತ್ಕೊಂಡು ಹೋಗೋದನ್ನ ಕಲಿಬೇಕು. ದುಃಖವನ್ನು ಹೊತ್ಕೊಂಡು ಹೋಗ್ಬೇಕು. ಯು ಮಸ್ಟ್ ಕ್ಯಾರಿ ಗ್ರೀಫ್ ವಿತ್ ಯು. Community, family, rituals help in healing. We do not need to fix grief quickly. ತಕ್ಷಣ ನಮ್ಮ ದುಃಖವನ್ನು ನಾವು ಸರಿಪಡಿಸ್ಕೊಳ್ತೀವಿ ಅಂತ ಆತುರದ ಅಗತ್ಯ ಇಲ್ಲ. You can fix grief slowly. You don't have to stop grieving to keep laughing. A small message of hope. Pain does not get the last word. ನೋವೇ ಅಂತಿಮ ಅಲ್ಲ. ದುಃಖನೇ ಕಡೆ ಅಲ್ಲ. Life slowly moves forward. ಎಂತ ದುಃಖ ಬಂದರೂ ಸಹಿತ ಜೀವನ ನಿಧಾನವಾಗಿ ಮುಂದೆ ಹೋಗ್ತಾನೆ ಇರುತ್ತೆ. Healing means accepting change. ದುಃಖದ ಸಮಯದಲ್ಲಿ ಮುಂದೆ ಹೋಗೋದನ್ನ ನಾವು ಕಲ್ತ್ಕೊಂಡ್ರೆ ಅದೇ ಹೀಲಿಂಗ್, ಅದೇ ಬದಲಾವಣೆ. Courage is continuing life with love and good feeling. ದುಃಖ ನಿತ್ಯದ ಅನುಭವ, ಪ್ರತಿ ಸೆಕೆಂಡಿನ ಅನುಭವ. ದುಃಖದ ಜೊತೆಗೆ ಏನೇನ್ ಬರುತ್ತೆ? ಸಂತೋಷ ಬರುತ್ತೆ, ಕೋಪ ಬರುತ್ತೆ, ಖಿನ್ನತೆ ಬರುತ್ತೆ, ಡಿಪ್ರೆಷನ್ ಬರುತ್ತೆ, ನಿರಾಕರಣೆ ಡಿನಯಲ್ ಬರುತ್ತೆ, ಒಪ್ಪಿಗೆ ಆಯ್ತು ಒಪ್ಪಣ್ಣ ಒಳ್ಳೇದಾಗ್ಲಿ ಅಂತ ಮನಸ್ಸು ಬರುತ್ತೆ, ಪಶ್ಚಾತ್ತಾಪನೂ ಬರುತ್ತೆ. ಇದು ಪ್ರತಿ ಸೆಕೆಂಡಿನ ಅನುಭವ. ದುಃಖ ಬಂತು ಅಂದ್ರೆ ಇವೆಲ್ಲವೂ ಒಂದೊಂದೇ ಲೀನಿಯರ್ ಸಾಲು ಸಾಲಾಗಿ ಬರುತ್ತೆ. ಕ್ಯೂ, ಇದನ್ನ ಸೈಕಾಲಜಿಸ್ಟ್ ಲೀನಿಯರ್ ಅಂತ ಕರೀತಾರೆ. ಕ್ಯೂ ಅಲ್ಲಿ ಒಂದೊಂದೇ ಬರುತ್ತೆ. ಆದ್ದರಿಂದ ನಾವು ದುಃಖ ಬಂದಿದೆ ಅಂತ ಪಶ್ಚಾತ್ತಾಪ ಪಡ್ಬೇಕಾಗಿಲ್ಲ, ಸಂತೋಷವಾಗಿರ್ಬೇಕು, ಕೋಪವನ್ನ ಬಿಡಬೇಕು, ಖಿನ್ನತೆಯನ್ನ ಮರಿಬೇಕು, ನಿರಾಕರಣೆಯನ್ನ ಕಲ್ತ್ಕೋಬೇಕು, ಒಪ್ಪಿಗೆಯನ್ನ ಕಲ್ತ್ಕೊಳ್ಬೇಕು. ಇದೇ ನಮ್ಮ ನಿತ್ಯದ ಅನುಭವ. ಕ್ರೆಡಿಟ್ಸ್. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಗ್ರೀಫ್ ವಿಲ್ ನೆವರ್ ಲೀವ್ ಅಸ್ ಅನ್ನೋ ಕಾನ್ಸೆಪ್ಟ್ ಚಿರಾಗ್ ರವಿಶಂಕರ್, ಕ್ಲಿನಿಕಲ್ ಸೈಕಾಲಜಿಸ್ಟ್, ಇವರು ಕೊಟ್ಟಿದ್ದು. ಹಿ ಇಸ್ ಮೈ ಗ್ರ್ಯಾಂಡ್ ಸನ್. ಡಿಸೈನ್ ಮತ್ತೆ ವಾಯ್ಸು ನಂದು, CG ನಾಗರಾಜ. ಇಂಟರ್ನೆಟ್ ನಿಂದ ಇಮೋಜಿಸ್ ನ ತಗೊಂಡಿದ್ದೀನಿ, ಚಿತ್ರವನ್ನು ನಾನು ಬರೆದಿದ್ದೀನಿ ಕಡೆಯದಾಗಿ. ಯೂಟ್ಯೂಬ್ ಇದನ್ನು ಪಬ್ಲಿಷ್ ಮಾಡ್ತಿದೆ. ನೀವು ನೋಡಿದ್ದಕ್ಕೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಹೇಳಿ, ನಮ್ಮ ನಿತ್ಯದ ಅನುಭವ ಏನು ಅನ್ನೋದನ್ನ ಹಂಚಿಕೊಳ್ಳಿ.